ದೇಶದಾದ್ಯಂತ ರಾಮನವಮಿ ಹಬ್ಬದ ಸಂಭ್ರಮ. ರಾಮ ನಡೆದಾಡಿದ್ದ ಊರಿನಲ್ಲಿ ಅದ್ದೂರಿಯಾಗಿ ರಾಮನವಮಿಯನ್ನು ಆಚರಿಸಲಾಗಿದೆ. ರಾಮೋಜಿಪಲ್ಲಿಯಲ್ಲಿ ನಡೆದಂಥ ಅದ್ದೂರಿ ಶ್ರೀರಾಮ ಪಟ್ಟಾಭಿಷೇಕ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯ ರಾಮೋಜಿಪಲ್ಲಿ, ಆಂಧ್ರ ಕರ್ನಾಟಕ ಗಡಿಯಲ್ಲಿರುವಂಥ ರಾಮೋಜಿಪಲ್ಲಿ ಗ್ರಾಮದ ಹರಿನಾಥ್ ರೆಡ್ಡಿ ನೇತೃತ್ವದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ನೆರವೇರಿದೆ. ಕುಂಭಕೋಣದಿಂದ ವಿಗ್ರಹಗಳನ್ನು ತಂದಿದ್ರು ಅರ್ಚಕರು. ಸೀತಾರಾಮ ಸಮೇತ ಲಕ್ಷ್ಮಣ ಮತ್ತು ಹನುಮನ ವಿಗ್ರಹಗಳು ಅಯೋಧ್ಯೆ ಮಾದರಿಯಲ್ಲೇ ನಡೆದಂಥ ಹೋಮ ಹವನ ಮತ್ತು ವಿಶೇಷ ಪೂಜೆ. ವಿಶೇಷ ಹೂವಿನ ಅಲಂಕಾರದಿಂದ ಕಂಗೊಳಿಸಿದ ಉತ್ಸವ ಮೂರ್ತಿಗಳು. ವಿಶೇಷ ಪೂಜೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿದ್ದರು. ನನ್ನ ಹುಟ್ಟೂರಾದಂತಹ ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕು ರಾಮೋಜಿಪಲ್ಲಿಯಲ್ಲಿ ಎಂದಿನಂತೆ ಸುಮಾರು 15 ವರ್ಷದಿಂದ ಶ್ರೀ ಸೀತಾರಾಮ ಕಲ್ಯಾಣೋತ್ಸವವನ್ನು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಈ ವರ್ಷ ಮಾತ್ರ ಸ್ವಲ್ಪ ಎಸ್ಪೆಷಲಾಗಿ ಅದ್ಧೂರಿಯಾಗಿ ಮಾಡಲಿಕ್ಕೆ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ಪಂಚಾಯತಿನ ಹಿರಿಯ ಮುಖಂಡರು ಎಲ್ಲ ಸೇರಿಕೊಂಡು ಸ್ವಲ್ಪ ಅದ್ಧೂರಿಯಾಗಿ ಮಾಡೋಣ ಅಂತ ಅವರು ಸೂಚನೆ ಹೇಳಿದರು. ಅವರ ಸೂಚನೆಯ ಮೇರೆಗೆ ಈ ದಿನ ನಮ್ಮ ಊರಲ್ಲಿ ಅಂದರೆ ರಾಮೋಜಿಪಲ್ಲಿ ಗ್ರಾಮದಲ್ಲಿ ಶ್ರೀರಾಮನ ಕಲ್ಯಾಣೋತ್ಸವ ಮತ್ತು ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಬೆಳಗ್ಗೆ ಸುಮಾರು 7 ಗಂಟೆಯಿಂದ ಪೂಜಾ ಕಾರ್ಯಕ್ರಮಗಳು, ಶ್ರೀರಾಮನು ಮತ್ತು ಸೀತಾರಾಮ ಕಲ್ಯಾಣ ಮತ್ತು ಶ್ರೀ ಆಂಜನೇಯ ವಿಗ್ರಹವನ್ನು ಎಲ್ಲ ಮೆರವಣಿಗೆಯ ಮುಖಾಂತರ ನಮ್ಮ ಸ್ಟೇಜ್ ಹತ್ರಕ್ಕೆ ಬಂದು ಈ ಸ್ಟೇಜ್ನಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮುಗಿಯಿತು. ಮತ್ತು ಇವಾಗ ಇದು ಮುಗಿದ ತಕ್ಷಣ ನಮ್ಮ ಊರಿನ ಮೆರವಣಿಗೆ ಮೆರವಣಿಗೆ ವಿಗ್ರಹದ ಮುಖಾಂತರ ಮೆರವಣಿಗೆ ಮಾಡ್ತೀವಿ. ಅದಾದ ಮೇಲೆ ಸಾಯಂಕಾಲ ತೆಲುಗು ಖ್ಯಾತ ನಟ ಅಂದರೆ ಹಾಸ್ಯ ನಟರಾದಂತಹ ಹೈಪರ್ ಆದಿ ಅಂದರೆ ಅವರು ಜಬರ್ದಸ್ತ್ ಟೀಮು ಅಂತ ಜಬರ್ದಸ್ತ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರದ್ದೊಂದು ಟೀಮು, ಅದರ ಜೊತೆಗೆ ಡಿ ಜೋಡಿ ಇವರು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು ನನಗೆ ತಿಳಿದಂಗೆ ಸುಮಾರು ಒಂದು 10,000 ಜನ ಬರುವ ನಿರೀಕ್ಷೆ.